ತುಂಬ ಖುಷಿ ಆಗ್ತದೆ ಎಲ್ಲ ನೋಡೋದು. ಈಗ ತಾನೆ ನೀವೇ ಟ್ರೈಲರ್ ಹೇಗಿದೆ ಅಂತ. ಆ್ಯಸ್ ಯೂಶುವಲ್ ನಮ್ಮ ಚಿತ್ರತಂಡಕ್ಕೆ ಮತ್ತು ಇಲ್ಲಿ ಬಂದಿರೋ ನಮ್ಮ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಸಿನಿಮಾದಲ್ಲಿ ನಾವೇನು ಸಿನಿಮಾ ಮಾಡೋದು ಅಂತ ಅನಿಸ್ಲಿಲ್ಲ, ಒಂದು ಟ್ರಿಪ್ ಕರ್ಕೊಂಡು ಟೂರ್ ಹೋದಂಗೆ ಇತ್ತು ಅಷ್ಟೇ. ಒಂದು ಹುಡುಗಿ ಇರಲಿಲ್ಲ ಅಷ್ಟೇ. ಅದೇ ಸರ್ ನೋಡಿ, ನಿಮ್ಗೂ ಬೇಜಾರಿದೆ ಅಲ್ಲ, ಏನಕ್ಕೆ ಅಂತಂದ್ರೆ 12 ಜನ ಗಾಡಿ ಒಳಗೆ ಇಷ್ಟು ಜನ ಕೂತ್ಕೊಂಡ್ರೆ ಹುಡುಗಿ ಎಲ್ಲಿ ಕೂರ್ಸ್ಕೊಳ್ಳೋದು? ಇನ್ನೊಂದು ಚೀಪ್ ಮಾಡ್ಬೋದಾಗಿತ್ತು. ಡಿವೈಡ್ ಆಗ್ಬಿಡ್ತಾರಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರ್ಬೇಕು ಬಾಯ್ಸ್ ಅಂತ. ಫೋಕಸ್ 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 ಅರ್ಥ ಆಯ್ತು ಸರ್. ಮೊದಲೇ ನಮ್ಮ ಹುಡುಗರು ತುಂಬಾ ಒಳ್ಳೆ ಹುಡುಗರು ಎಲ್ಲರೂ. ಸೊ ಒಂದು ಸಿನಿಮಾ ಒಂದು ಖುಷಿಯಾಗಿ ನಗ್ನಾಗ್ತಾ ನಾನೆಲ್ಲ ಟೆಕ್ನಿಷಿಯನ್ಸ್ ಇಂದ ಮತ್ತೆ ನಮ್ಮ ಕ್ಯಾಮ್ರಾಮನ್ ಪ್ರಮೋದ್, ನಮ್ಮ ಲೋಕಿಯವ್ರು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡು ಕೊಟ್ರು, ತ್ಯಾಗರಾಜ್ ಅವರು ಒಳ್ಳೆ ರೆಕಾರ್ಡಿಂಗ್ ಮಾಡಿದ್ದಾರೆ. ನೆನ್ನೆ ತಾನೇ ಇದು ಪಿಕ್ಚರ್ ನೋಡ್ಕೊಂಡ್ ಬಂದ್ವಿ, ಸಕ್ಕ ಹತ್ತಿರ ಇಲ್ಲೇನಿಲ್ಲ. ಥಿಯೇಟ್ರಲ್ಲಿ ಪಿ ಆರ್ ಅಲ್ಲಿ ಈತ ಕಡೆ ಕುತ್ಕೊಂಡು ನೋಡಿದ್ರೆ ಸ್ವಲ್ಪ ಎದೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹಾರ್ಟ್ ಕಂಡೀಷನ್ ದಯವಿಟ್ಟು ಹೋಗ್ಬಿಡಿ, ಅವಾಯ್ಡ್ ಮಾಡಿ ಬೆಟರ್. ಆಮೇಲೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಅವರ ಸಿಕ್ಕಾಪಟ್ಟೆ ಕೋಆಪರೇಷನಿಂದ ಒಂದೇ ದಿವಸನೂ ನಮ್ಗೇನು ತೊಂದರೆ ಆಗಲಿಲ್ಲ. ಯಾವುದೇ ಒಂದು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಅಂತಾರೆ, ಯಾಕಂದರೆ ನ್ಯಾಚುರಲ್ಲ ನಮ್ಮ ಫ್ರೆಂಡ್ಸೇ ಎಲ್ಲರೂ. ಅವರು ಆರಾಮಾಗಿ ಕ್ಯಾಶುವಲ್ ಆಗಿ ಫ್ರೆಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತೇನಿಲ್ಲ. ಸೊ ಆರಾಮಾಗಿ ಅವ್ರ ಪಡೆ ಅವ್ರು ಮಾಡ್ತಾರೆ, ನಮ್ಮ ಪಡೆ ನಾವು ಶೂಟ್ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ಕೋಲಾರ ಸೀನು ಕೋ ಡೈರೆಕ್ಟ್ರು, ಅವ್ರು ಆ್ಯಕ್ಚುಲಿ ಡೈರೆಕ್ಟರು. ನಂದು 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ನಾನು ಮಾಡೋಕ್ಕೋಸ್ಕರ ನಾನು ಒಂದು ಹೆಲ್ಪ್ ಕೇಳಿದೆ. ಅವರೇನೋ ಬೇಜಾರು ಮಕ್ಕಳೇ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ನಾನು ರೆಡಿಯಾಗಿ ಮುಂಚೆನೆಲ್ಲ ಬಂದು ನಿಂತಿದ್ರು. ಇದು ಆ್ಯಕ್ಚುಲಿ ಬಂದು ಬೇಸ್ಡ್ ಸ್ಟೋರಿ ಬಂದು ನಮ್ಮ ಫ್ರೆಂಡ್ಸ್ದು ರಿಯಾಲಿಟಿ. ನಾವು ಮೊದಲೆಲ್ಲ ಈ ಥರ ಟ್ರಿಪ್ಗಳು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು, ನಾವು ಮೈಸೂರು ಗ್ಯಾಂಗು, ಆಮೇಲೆ ಕೆಂಗೇರಿ ಗ್ಯಾಂಗು, ಸುಮಾರು ಜನ ಎಲ್ಲ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಇನ್ಸಿಡೆಂಟ್ಸ್ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟೋರಿ ಬೇಸ್ ಮಾಡಿ ಅದಕ್ಕೊಂಚೂರು ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ. ಬೇಕಾದ್ರೆ ಏನಾದರೂ ಕೇಳ್ಬೋದು. ಮೇಡಮ್ ಅದು ಆನ್ ದ ಸ್ಪಾಟ್ ಅಲ್ಲ, ಅದು ಜಸ್ಟ್ ಒಂದು ಆನ್ ಸ್ಪಾಟಲ್ಲಿ ಇಲ್ಲ. ಆ ಥರ ಎಕ್ಸ್ಪ್ಲನೇಷನ್ ಅಲ್ಲಿ ಏನಿಲ್ಲ ಮೇಡಮ್ ಮೀನಿಂಗ್ ಹತ್ರ. ಅದು ಜಸ್ಟ್ ಒಂದು ಆಲೂಗಡ್ಡೆ ತಗೊಂಡ್ರು, ಆಲೂಗಡ್ಡೆ ಅಂತಂದ್ರೆ ಹಾಲು ಬರ್ತಾ ಅಂತ ಕೇಳಿದ್ದಾರೆ ಅಷ್ಟೇ. ಅದರಲ್ಲಿ ಅದೇ ಇಂಡರ್ ಹಾಲು ಬರ್ತಾ ಅಂತ ಕೇಳ್ತಾರೆ ಅಷ್ಟೇ, ಅದರಲ್ಲೇನಿಲ್ಲ. ಇಲ್ಲ ಅದು ಆ ಥರನೇ ನಾನು ಇಲ್ಲ ಮೇಡಮ್. ಓಕೆ, ಸಾರಿ ಮೇಡಮ್. ಒನ್ ಟೈಮ್ ತಪ್ಪಾಗತ್ತೆ ಸರ್. ಏನೋ ನಮಗೆ ಮಾಡುವಾಗಂತ ಇಷ್ಟು ಮೇಜರ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಗಿರೋದು ನಮ್ಮ ಅಷ್ಟೇ ಅನ್ಸುತ್ತೆ ಸರ್. ಮೇಡಮ್ ಸೆರಗು ಜಾರಿದೆ ಮೇಡಮ್, ಸೆರಗು ಸರ್ಸು ಅಂತ ಹೇಳಿಲ್ಲ. ಅದು ಅವ್ರಿಗೆ ಇದು ಕಾಲು ಹಿಡಿದು ಬೀಳ್ತಾರೆ, ಆಗ ಬಿದ್ದಾಗ ಅದು ಬೀರುತ್ತೆ. ಅದನ್ನ ಅಲ್ಲಿ ಕೋರಸ್ ಇದ್ದವ್ರು ಹಾಡ್ತಾ ಇರ್ತಾರೆ, ಅದನ್ನ ಹುಡುಗರು ನೋಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ಬರ್ದಿಲ್ಲ. ಅದ್ರಲ್ಲಿ ಬೇರೆ ಕೆಟ್ಟದಾಗ ಮೀನಿಂಗ್ ಏನಿಲ್ಲ ಮೇಡಮ್, ಬೇರೆ ಆ ಥರ ಕೆಟ್ಟದಾಗ ಏನೋ ತೋರಿಸಿದ್ರು. ನಮಸ್ಕಾರ ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಹರೀಶ್ ಸರ್, ನಮ್ಮ ಸುಧೀಂದ್ರ ಸರ್, ಉಜ್ವಲ ಮ್ಯಾಮು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಈ ಒಂದು ಒಳ್ಳೆ ಸಿನಿಮಾಗೆ ನಮ್ಮನ್ನ ಚೂಸ್ ಮಾಡಿರೋದಕ್ಕೆ ನಾಯಕ ನಟರಾಗಿ ಭಾಳ ನನಗೆ ತುಂಬಾ ಹೆಮ್ಮೆ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ಬಿಟ್ಟು. ನನಗೆ ಎಲ್ಲ ಮುಂಚೆಯಿಂದಲೂ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರ ಸಪೋರ್ಟು ಇಂದ ಇಲ್ಲಿ ತನಕ ನಮಗೆ ಒಂದು ಮಾರ್ಗದರ್ಶನ, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ಇಲ್ಲಿ ತನಕ ಬಂದಿದ್ದೀವಿ. ಒಂದು ಅದ್ಭುತವಾದ ಸಿನಿಮಾ. ನಾನು ಸುಮ್ಮನೆ ಎಲ್ಲರಿಗೂ ಎಲ್ಲ ಸಿನಿಮಾಲು ಹೇಳ್ತಾರಲ್ಲ ಹಂಗನ್ನೋದಕ್ಕಿಂತ ಕನ್ನಡ ಸಿನಿಮಾಲಿ ತುಂಬಾ ಕನ್ನಡ ಆಡಿಯನ್ಸ್ ತುಂಬಾನೇ ಬ್ರಿಲಿಯಂಟ್ ಆಗ್ಬಿಟ್ಟಿದ್ದಾರೆ. ಏನಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗಿರ್ಬೇಕು. ನಾರ್ಮಲ್ ಆಗಿ ಗುಡ್ ಸಿನಿಮಾ ಅವ್ರು ಒಪ್ಪಲ್ಲ, ದೇ ವಾಂಟ್ ಎಕ್ಸ್ಟ್ರಾಡಿನರಿ ಸಿನಿಮಾ. ಅದೇ ತರ ನಾವು ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ನಾವೆಲ್ಲ ಒಂದು ಒಳ್ಳೆ ಕ್ಯಾಸ್ಟ್ ನ ಚೂಸ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳು, ಎಲ್ಲ ಒಳ್ಳೆ ನಟರು, ಒಳ್ಳೆ ಟೆಕ್ನಿಕಲ್ ಟೀಮು. ನಮ್ಮ ಹರೀಶ್ ಸರ್ ಡೈರೆಕ್ಷನ್ ಅಂತ ಅಂದ್ರೆ ಅದೊಂದು ನಮ್ಗೆ ಗೊತ್ತೇ ಆಗಿಲ್ಲ. ಸಿನಿಮಾ ಹೆಂಗೆ ಮುಗೀತು, ನಾವು ಸ್ಟಾರ್ಟ್ ಆಯ್ತು ಹಂಗೇನೆ ದಿನ 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 ಮುಗ್ದೋಯ್ತು. ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಎಲ್ರು. ಸೊ ನಮ್ಮ ಉಜ್ವಲ ಮ್ಯಾಮ್ಗೆ, ನಮ್ಮ ಸೀನು ಸರ್ ಒಂಥರ ನಮ್ಗೆ ಅವರೇ ನಮ್ಮ ಸಿನಿಮಾಗೆ ಬ್ಯಾಕ್ ಬೋನು. ಹರೀಶ್ ಸರ್ ಜೊತೆ ನಿಂತಿ ಹೋರಾಡಿದ್ದಾರೆ ಸಿನಿಮಾಗೋಸ್ಕರ. ನಮ್ಮ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಲೋಕಿ ತಪಸ್ಯ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿ ತುಂಬಾ ಒಂದು ಒಳ್ಳೆ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅದೊಂದು ಬಹಳ ಖುಷಿ. ಎಲ್ಲಾ ಟೆಕ್ನಿಷಿಯನ್ಸ್ಗೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಒಂದು ಅದ್ಭುತ ಸಿನಿಮಾ ಮಾಡಿದೀವಿ. ಬನ್ನಿ ಎಲ್ಲಾರು ಥಿಯೇಟರ್ಗೆ ಬನ್ನಿ, ಥಿಯೇಟರ್ಗೆ ನೋಡಿ ನೀವು ಗೊತ್ತಾಗತ್ತೆ ಯಾವ ತರ ಸಿನಿಮಾ ಬಂದಿದೆ ಅಂದ್ಬಿಟ್ಟು. 100% ಹೇಳ್ತೀನಿ, ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನಮ್ದು. ನೀವು ಬನ್ನಿ. ಥ್ಯಾಂಕ್ ಯು. ಸಿದ್ದು ಕಂಟೆಂಟ್ ಬೇಕು ನಮಗೆ, ಅದಕ್ಕೆ ಕಂಟೆಂಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ನಿಮ್ಗೆ ನಮ್ಮ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಟ್ರೇಲರು ಇದೇ ಫಸ್ಟ್ ನಾನು ನೋಡಿದ್ದು, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಕೂಡ ಸಿನಿಮಾ 10ನೇ ತಾರೀಕು ಜುಲೈ 10ಕ್ಕೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ರೀ. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ಸಿನಿಮಾ ಯಾಕ್ರಿ ಅಣ್ಣಾರ ಜಾಸ್ತಿ ಮಾತಾಡಿದ್ರೆ ಆಫ್ ಮಾಡ್ತೀನಿ. ಇಲ್ಲ ಮಾತಾಡಿ. ಜುಲೈ 10ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗತೈತಿ. ಅದು ಹೆಂಗೈತಿ, ಏನ್ ಮಾಡೈತಿ, ಏನ್ ಮಾಡತ್ತ, ಅದ್ರೊಳಗೆ ನಾವ್ ಏನ್ ಮಾಡೀವಿ ಅನ್ನೋದು ನೀವು ಥಿಯೇಟರ್ಗೆ ಬಂದು ನೋಡಿದಾಗ ಗೊತ್ತಾಗತ್ತ. ನಾವು ನಮ್ಮ ಸಿನಿಮಾ ನಾವ್ ಏನ್ ಹೇಳಿದ್ರು ತಪ್ಪಾಗತ್ತ. ಅಂತಂದ್ರ ಭಾರಿ ಐತಿ, ಚಲೋ ಐತಿ, ಮಸ್ತ್ ಮಾಡಿವಿ, ಎಲ್ಲರೂ ಅಗ್ದಿ ಇದು ಮಾಡಿ ಇವ್ ಸಿನಿಮಾ ಮಾತಾಡಕತ್ತಾನ ಅನ್ನೋ ಮಾತು ಬರ್ತಾವ. ನೀವು ಥಿಯೇಟರ್ಗೆ ಬಂದು ನೋಡಿ ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳಿದ್ರ ಅವ್ರು ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳ್ತಾರ. ಜನರ ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಹಿಟ್ ಆಗ್ಲಿ ಅನ್ನೋದು ನಮ್ಮ ಒಂದು ಕೋರಿಕೆ. ಒಂದು ಮಾತು ಹೇಳ್ಬೋದು, ಮುಕ್ಳರೆ ಕಾಮಿಡಿ ಐತಿ, ಅನಾಹುತ ದೇವದವು, ಒಂದ ಹುಡುಗದಾಳ, ಅದಕ್ಕೊಂದು 10 ಜನ ಹುಡುಗರು ಅದಾರ. ಅದ್ರ ನಡುವೆ ಏನು ಟ್ರಾವೆಲ್ ಆಗತ್ತ ಅನ್ನೋದ ಸಿನಿಮಾ. ದಯಮಾಡಿ 10ನೇ ತಾರೀಕಿಗೆ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರಿಗೂ ಕೇಳಕತ್ತೀವಿ. ನಮಸ್ಕಾರ. ಮೊದಲನೇದಾಗಿ ಇಲ್ಲಿರೋ ತಾಯಿಂದಿರಿಗೆ, ಜ್ಞಾನವಂತರಿಗೆ ನಮ್ಮ ನಮಸ್ಕಾರ. ಹೌದು, ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ತುಂಬ ಖುಷಿಯಿಂದ ಮಾಡಿದ್ದೀವಿ. ಆದರೆ ಆ ಖುಷಿಲಿ ಇದರಲ್ಲಿ ಇದು ಸರ್ ಡೈರೆಕ್ಟರ್ ಸರ್ ಒಬ್ಬರದೇ ಹೊಣೆ ಅಲ್ಲ. ನಾವೆಲ್ಲರೂ ಇದರಲ್ಲಿ ನಿಂತು ಸರ್ರಲ್ಲಿರೋ ಭಾವನೆನ ಆಚೆ ಬರಲಿಕ್ಕೆ ನಾವೆಲ್ಲರೂ ಟ್ರೈ ಮಾಡಿದ್ವಿ. ಬಟ್ ನಿಜವಾಗ್ಲೂ ಟ್ರೈಲರಲ್ಲಿ ನೋಡಿದ್ರೆ ನಂದು ಲಾಸ್ಟ್ ಡೈಲಾಗ್, ನಂದೊಂದಿದೆ ಲಾಸ್ಟ್ ಡೈಲಾಗು, ಆಗ್ತಾ ಇಲ್ಲ, ಭಯ ಆಯ್ತೈತೆ, ನಿನ್ ಮೈ ಮೇಲೆ ಏನು ದಿವಗಿವ ಬಂದ್ಬಿಟ್ಟೈತೇನೋ. ಇಲ್ಲ, ನಾವು ನಿಜವಾಗ್ಲೂ ಅದನ್ನ ಫೀಲ್ ಮಾಡಿದ್ರೆ ನನಗೆ ಅನ್ಸುತ್ತೆ ಇದರಲ್ಲಿ ನಾನು ಮಾತಾಡಿರೋದ್ರಲ್ಲಿ ಆ ಡೈಲಾಗ್ ಒಂದು ಭಯ ಇಲ್ಲ, ಇನ್ನೊಂಚೂರು ಆ ಇಂಟೆನ್ಸಿಟಿ ಇದು ಆ ಕ್ಯಾರಿ ಮಾಡಿಲ್ಲ ಅಂದ್ರೆ ಆ ಸಿನಿಮಾಗೆ ನಾವು ಇನ್ನು ಸಿನಿಮಾ ನಮಗೆಲ್ಲವನ್ನ ಕೊಡ್ತಿದೆ, ನಿಮ್ಮನ್ನ ಕೊಡ್ತಿದೆ, ಎಲ್ಲವನ್ನ ನಮಗ್ ಸಿನಿಮಾ ಕೊಡ್ತಿದೆ. ಆದ್ರೆ ಇನ್ನು ನಾವು ಆ ಸಿನಿಮಾಗೆ ಸಾಕಾಗ್ತಿಲ್ಲ, ಇನ್ನೂ ಕೊಡ್ಬೇಕು ಅನ್ನೋ ಒಂದು ಇನ್ನೂ ಹೌದು ಇದಿದೆ. ಹಾಗೆ ತುಂಬಾ ಈ ರೀತಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಇರತ್ತ ಮಿಸ್ಟೇಕ್ಸ್ಗಳನ್ನ ಗೊತ್ತಿಲ್ಲದೆ ಮಾಡಿದ್ವಿ. ದಯವಿಟ್ಟು ಜ್ಞಾನವಂತರು ಕಳ್ಕಳಿಯಾಗಿ ಕೋರ್ಕೊಂತ ಇದ್ವಿ. ಏನೇ ಇದ್ರು ಹೌದು ಸಿನಿಮಾ ಮಾಡಿದೀವಿ, ಅದರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಇದ್ರು ಅದನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶವನ್ನ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿ ಮಾಡ್ಕೊಡಿ. ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಹೋಗಿ. ಸೊ ಹೌದು ತಿದ್ಕೊಂತೀವಿ. ಇನ್ ಫ್ಯೂಚರ್ ಡೇಸ್ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಅದನ್ನ ತಿದ್ಕೊಂತ ಬರ್ತೀವಿ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಮಾತಾಡ್ಬೇಕು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಂಗಿಲ್ಲ ಅಂತ, ಬಟ್ ಸ್ಟಿಲ್ ಒಂದಷ್ಟು ಜನ ಹೆಸರು ತಗೋಬೇಕು. ಮೊದಲನೇದಾಗಿ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಹರಿ ಸರ್ ಆಗಲಿ, ಉಜ್ವಲ ಮೇಡಮ್ ಆಗಲಿ, ಕೋಲಾರ್ ಶ್ರೀನು ಸರ್ ಆಗಲಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಮೇನ್ ನಮ್ಮ ಜೊತೆ ನಿಂತ್ಕೊಂಡು ಒಂದು ಬ್ಯಾಕ್ ಬೋನ್ ತರ ನಮಗೆ ಆಕ್ಟಿಂಗ್ ವೈಸ್ ಆಗಲಿ ಯಾವುದೇ ಒಂದಾಗಲಿ ನಮ್ಮ ಬಾಯ್ಸ್ ಅಷ್ಟು ಜನಕ್ಕೆ ನಮ್ಮ ಜೊತೆ ನಿಂತಂತವ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಡೈಲಾಗ್ ರೈಟರ್ ಚಿಕ್ಕಸ್ವಾಮಿ ಅವರಾಗಿರ್ಬೋದು, ನಮ್ಮ ಲಾರೆನ್ಸ್ ಅಣ್ಣ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮೋಹನ್ ಸರ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಹೋಲ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು. ಇವರು ಅಷ್ಟು ಜನದ ಎಫರ್ಟ್ ಇದೆ. ಸ್ಕ್ರೀನ್ ನೋಡ್ತಾ ಏನು ಅವ್ರ ಹೆಸರು ತಗೊಂಡಿದ್ರೆ ಇವತ್ತು ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಮೇಯ್ನ್ ಆಗಿ ನಮ್ಮ ಅವಿನಾಶ್ ಸರ್ ಆಗಿರ್ಬೋದು,
ಹರೀಶ್ ಸರ್ ಅಂತ ಎಲ್ಲ ಹೇಳ್ತಾರೆ. ಹರೀಶ್ ಸರ್ ಹಿಂದೆ ಇದ್ದಿದ್ದು ಯಾರೋ ಅವಿನಾಶ್ ಸರ್, ಅವ್ರ ಹೆಸರು ತಗೊಳ್ಳೇಬೇಕಾಗ್ತದೆ ಇವತ್ತಿನ ದಿನ. ಅದ್ರ ಜೊತೆಗೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ದೀಪವಣ್ಣ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ಎಸ್, ಹರೀಶ್ ಸರ್ ಇಸ್ ವಿಷನ್ ಎಕ್ಸಿಕ್ಯೂಟೆಡ್, ನಾವೆಲ್ಲ ಆಕ್ಟ್ ಮಾಡಿದೀವಿ. ಬಟ್ ಅದ್ರ ಹಿಂದೆ ನಿಂತ್ಕೊಂಡಂತಹ ಎಲ್ರಿಗೂ ಕ್ಯಾಮ್ರಾಗೆ ಹೇಳ್ಬೇಕು. ನಮ್ಮ ಆಲ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಯಾರು ನಮ್ಮ ಬಾಯ್ಸ್ ಅವ್ರ ಕಾಂಪ್ರಮೈಸ್ ಟೀಮ್ ಅಲ್ಲಿ ಕೆಲಸ ಮಾಡಿದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತೇನ್ ಕಾಣ್ತಾ ಇದ್ರು ಏನಿದ್ರು ಎಲ್ಲ ನಿಮ್ಮ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ವೆಲ್, ಫಿಲಂ ಬಗ್ಗೆ ಮಾತಾಡಬೇಕು. ಜುಲೈ 10ನೇ ತಾರೀಕು ಫಿಲಂ ರಿಲೀಸ್ ಆಗಿದೆ. ನಾವು ನಮ್ಮ ಕೆಲಸವನ್ನ ಮಾಡಿದೀವಿ, ಫಲ ಭಗವಂತನ್ ಬಿಟ್ಟಿದೀವಿ, ನಿಮ್ ಕೈ ಕೊಟ್ಟಿದೀವಿ. ನೀವು ನೋಡಿ, ನಿಮ್ಗೆ ಚೆನ್ನಾಗ್ ಅನ್ಸ 4 ಜನಕ್ಕೆ ಹೇಳಿ. ಇದು ಮತ್ತೆ ಇನ್ನೊಂದು, ಕನ್ನಡದಲ್ಲಿ ಅತಿ ಹೆಚ್ಚು ಎಲ್ಲ ಪ್ಲಾಟ್ ಡ್ರಿವನ್ ಸಬ್ಜೆಕ್ಟ್ಸ್ ಬರೋದು. ಇದು ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ಸ್, ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ನೋಡಿ, ನಿಮ್ ಇಷ್ಟ 4 ಜನಕ್ಕೆ ಹೇಳಿ. ಅಷ್ಟೇ ಮಾತಾಡ್ತೀನಿ. ಅವರಿಗೆ ಧನ್ಯವಾದಗಳು. ಸೊ ನಾನು ಟೀಸರ್ ಲಾಂಚ್ ಅಲ್ಲಿ ಹೇಳ್ದಂಗೆ ಸಿನಿಮಾ ಪೂರ್ತಿ ನೋ ಬ್ಯೂಟಿ ಓನ್ಲಿ ಟಿ ಹಾಗಂತ ಲೇಡೀಸಿನ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ. ದಯವಿಟ್ಟು ಸ್ಕೂಟಿ ಹತ್ಕೊಂಡ್ಬಂದು ಸಿನಿಮಾ ನೋಡ್ಕೊಂಡೋಗಿ, ಯಾಕಂದ್ರೆ ಸಿನಿಮಾ ಅದ್ದೂರಿ ಆಗಿದೆ 100%. ಇನ್ನೊಂದು ಏನೋ ಮೇಡಮ್ ಕೇಳಿದ್ರು, ಆಲಿಗೇಟರ್ ಇಂಟ್ರೆ ಅಲ್ಲಿ ಬರುತ್ತಾ ಅಂತ. ಸೊ ಆಕ್ಚುಲಿ ಅದು ಡೈರೆಕ್ಟರ್ ಕೊಟ್ಟಿದ್ದಲ್ಲ. ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದು ರೆಸ್ಟ್ರಿಕ್ಷನ್ ಇರಲಿಲ್ಲ, ನಮ್ದೇ ಎಷ್ಟೊಂದು ಡೈಲಾಗ್ಸ್ ಒಂದಷ್ಟು ಇತ್ತು. ಸೊ ಅದನ್ನ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡಕ್ಕಾಗಲ್ಲ. ಸೊ ಆಕ್ಚುಲಿ ಅದು ಹೆಂಗಾಯ್ತು ಅಂದ್ರೆ, ನಾವು ಹುಣ್ಸೆಹಣ್ಣು ಎಲ್ಲ ಇಟ್ಟಿದ್ವಿ, ಅಡಿಗೆ ಮಾಡ್ತಾ ಇದ್ವಿ, ಅಲ್ಲೇ ಒಂದ್ ಸೀನ್ ಇತ್ತು. ಸೊ ಹುಣ್ಸೆಹಣ್ಣ ಇಂಟ್ತಾ ಇದ್ದೇವೇನೋ, ಮಚ್ಚ ಹುಣ್ಸೆಹಣ್ಣಿದ್ರೆ ಹುಳಿ ಬರ್ತೈತೆ, ಆಲಿಗೇಟೆಂಡು ಹಾಲು ಅಂತ ಇದೆ ಅಲ್ವಾ, ಅದ್ರಲ್ಲಿ ಹಾಲು ಯಾಕೆ ಬರ್ತಾ ಇಲ್ಲ, ಇಷ್ಟೇ ಇದ್ದಿದ್ದು, ಬೇರೆ ಇಂಟೆನ್ಷನ್ ಏನು ಇರ್ಲಿಲ್ಲ. ಆತರ ತಪ್ಪಾಗಿರೋ ಸಾರಿ. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ, ಯಾರೇ ಮೈಂಡ್ ಅಲ್ಲೂ ಇದೇನಾದ್ರು ಬೇರೆ ತರ ಅನ್ಸುತ್ತೆ ಅಂತಿದ್ರೆ ಅವಾಗ ಡೈಲಾಗ್ ನಾವು ಕಟ್ ಮಾಡ್ತಾ ಇದ್ವಿ. ಸೊ ಅದನ್ನ ಒಂದು ಹೇಳ್ಬೇಕಿತ್ತು, ಹೇಳ್ದೆ. ಸೊ ಇನ್ನೊಂದು, ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಆರ್ ಸಬ್ಜೆಕ್ಟ್ ಒಂದಷ್ಟು ಬಂದಿಲ್ಲ. ಸೊ ಇದು ಅದ್ಭುತವಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಮ್ಮ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ನಂದು ಕ್ಯಾರೆಕ್ಟರ್ ಒಂದು ವೈಟಿ ಅಂತ. ಸೊ ಎಂಟೈರು ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಸೊ ಜೀವನದಲ್ಲಿ ಎಲ್ರಿಗೂ ಫ್ರಸ್ಟ್ರೇಷನ್ ಅನ್ನೋದು ಇರುತ್ತೆ. ಸೊ ಫ್ರಸ್ಟ್ರೇಷನ್ ನ ನಾವೆಲ್ಲರೂ ಹೋಗಿ ಯಾವ ತರ ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರೋ ಒಂದು ಜರ್ನಿ ಆಗುತ್ತೆ. ಜರ್ನಿಲಿ ಕಾಮಿಡಿಗಳು ನಡೀತಾ ಇರುತ್ತೆ. ಸೊ ಎಲ್ಲಾ ಕ್ಯಾರೆಕ್ಟರ್ದು ಸೇಮ್ ಅದೇ ಕಾಮಿಡಿ ವರ್ಷನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಆರ್ ಎಫೆಕ್ಟ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಏನೋ ಅಂತ ಸಿನಿಮಾದ ನೋಡಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮು. ಸರ್ ಹೇಳಿದ್ರೆ ಅಂದ್ರೆ ಎಲ್ಲಾರ್ದು ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ, ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ, ಕಾಲೇಜ್ ಹುಡುಗರಿಂದ ಹಿಡಿದು ಆಫೀಸ್ಗೆ ಅಂಕಲ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ, ಅಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು. ಅಂದ್ರೆ ಹರೀಶ್ ಸರ್ ಹೇಳಿದ್ರು, ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕಥೆ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ಸ್ ಇರುತ್ತಲ್ವ, ಆ ರೀತಿ ಪ್ರತಿಯೊಬ್ಬರದು ಕ್ಯಾರೆಕ್ಟರೈಸೇಷನ್ ಅದು ಡಿಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಬಹುದು ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಇನ್ನೂ ಯಥೇಚ್ಛ ಅಂತ ಅಂದ್ರೆ ಕಾನ್ಫಿಡೆಂಟ್ ತುಂಬಿದೀರ. ಅಂದ್ರೆ ಹೆಂಗಿರುತ್ತೋ ನಮ್ಮ ಪಾತ್ರಗಳು ಹೆಂಗಿರುತ್ತೋ, ಹೆಂಗ್ ಮಾಡಿದೀವೋ ಅಂತ ಒಂದು ಡೌಟ್ ಇತ್ತು ನಮಗೆ. ಆದ್ರೆ ಟ್ರೈಲರ್ ಮುಖಾಂತರ, ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು, ಎಸ್, ನಾವು ಈ ಪ್ರೆಸೆಂಟ್ 2026 ಒಂದು ಒಳ್ಳೆ ಸಿನಿಮಾ ದಿಂದ ಅಂದ್ರೆ ಜನರ ಮುಂದೆ ಬರ್ತಾ ಇದೀವಿ ಅಂತ. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ. ಸೊ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟರ್, ಒಂದು ಡಿಪ್ರೆಷನ್ ಇರುವಂತ ಕ್ಯಾರೆಕ್ಟರ್. ಹರೀಶನ್ ಅವರು ನನ್ನ ಕ್ಯಾರೆಕ್ಟರ್ ಕರೆದು ಹೇಳಿದಾಗ ಒಂಥರ ಡಿಫರೆಂಟ್ ಕ್ಯಾರೆಕ್ಟರ್ ಅಂತ. ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡು ಬಂದಿರೋ ಒಂದು ಕ್ಯಾರೆಕ್ಟರ್ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದ್ರೆ, ಟ್ರೈಲರ್ ಅಲ್ಲಿ ಏನೋ ತಾಕತ್ತಿದೆ ಅಂದ್ರೆ ಸಿನಿಮಾವರೆಗೂ ಕರೆಸುವಂಥದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ ಥಿಯೇಟರ್ ವರ್ಗೂ ಕರೆಸುವಷ್ಟು ತಾಕತ್ತು ಟ್ರೈಲರ್ ಅಲ್ಲಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಕಬಾಬ್ ಮೇಡಮ್, ಕಬಾಬ್ ಎಲ್ಲ ಕೊಡಿಸಿ ನಾವು ಕಬಾಬ್ ಮಾಡಿದೀವಿ, ಹಳೆ ಆಯಿಲ್ ಎಣ್ಣೆ ತರ. ಇನ್ ಮುಂದೆ ಈ ಸಿನಿಮಾ ನೋಡಿದ್ಮೇಲೆ ಹೊಸ ಕ್ಯಾರೆಕ್ಟರ್ ಆಗ್ಬೋದು ಅಂತ. ಸೂಪರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಕೃಷ್ಣಪ್ಪ ಅಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿ ಇರುತ್ತೆ ಇಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದೀವಿ. ಇಲ್ಲ, ನಿಮ್ಮ ಮನೆ ಪಕ್ಕ ನಿಮ್ಮ ಮಕ್ಳದು, ನಿಮ್ಮ ಅಕ್ಕ ತಂಗಿದಿರೋದು, ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಅದೇ ತರ ಕಥೆನೇ ಹೇಳಕ್ ಹೋಗ್ತಿರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳಕ್ ಬರ್ತಾ ಇದೀವಿ ಅಷ್ಟೇ ಈ ಸಿನಿಮಾನ.
ತುಂಬ ಖುಷಿ ಆಗಿದೆ. ಈ ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಡು ಈ ಸಿನಿಮಾ ಎಲ್ಲರೂ ಆ್ಯಕ್ಟ್ ಮಾಡೋದ್ರಿಂದ ಹೇಳಿದೆ, ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಟೀಮಲ್ಲಿ ಯಾರೂ ಹೋಗಿಲ್ಲ, ಯಾರು ಈ ಟೀಮ್ ಬಿಟ್ಟು ಹೋಗಿಲ್ಲ. ಅವಾಗಲೇ ತಿಳ್ಕೊಡಿ, ಈ ಟೀಮಲ್ಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಹರೀಶ್ ಸರ್ ಹೆಂಗ್ ನೋಡ್ಕೊಂಡಿರ್ತಾರೆ, ಆಮೇಲೆ ಉಜ್ವಲ ಮೇಡಮ್ ಅವರೆಲ್ಲ ಹೆಂಗ್ ಯಾವ ಥರ ಪ್ರೊಡಕ್ಷನ್ ನೋಡ್ಕೊಂಡಿರ್ತಾರೆ ಅಂತ. ಸೊ ಎಲ್ಲರೂ ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜುಲೈ 10ಕ್ಕೆ ಬನ್ನಿ, ನೀವೇನು ಅನ್ಕೊಂಡ್ಬರ್ತೀರೋ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಮೊದಲನೇದಾಗಿ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕೃಷ್ಣ ಭಟ್ ಅಂತೇಳಿ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಅವಕಾಶ ಕೊಟ್ಟಂಥ ಹರೀಶ್ ಸರ್ ಹಾಗೂ ಅನ್ನದಾತರಾದಂಥ ಉಜ್ವಲ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅಲ್ಲಲ್ಲಿರೋ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಕ್ಷತ್ರ ನಯನ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸುಬ್ಬಲಕ್ಷ್ಮಿ. ಆ್ಯಂಡ್ ಇದರಲ್ಲಿ ನೋಡಿರೋ ಹಾಗೆ ಸುಬ್ಬಲಕ್ಷ್ಮಿ ಸಾಂಗ್ ಡ್ಯಾನ್ಸ್ ಮಾಡಿದ್ದೀನಿ. ಲೈಕ್ ಈ ಮೂವಿಯಲ್ಲಿ ನನ್ನ ಪಾತ್ರ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಇದೆ. ಲೈಕ್ ಎಲ್ಲ ಬಾಯ್ಸ್ಗೂ ನಾನೊಂದು ಡ್ರೀಮ್ ಗರ್ಲು, ಆ ಥರ ನನ್ನದೊಂದು ಟ್ರ್ಯಾಕ್ ಹೋಗುತ್ತೆ ಮೂವಿಯಲ್ಲಿ. ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ನಮಗೆ ಕೊಟ್ಟಿರೋದು ಲಿಮಿಟಲ್ಲಿ ಇಷ್ಟು ಹೇಳೋಕ್ಕಾಗೋದು ಮೂವಿ ಬಗ್ಗೆ. ನಿಮಗೆ ಜಾಸ್ತಿ ಡೀಟೇಲ್ ಗೊತ್ತಾಗಬೇಕಂದ್ರೆ ಮೂವಿ ಜುಲೈ 10ನೇ ತಾರೀಕಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಕಮ್ ಆಸ್ ಯು ನೋ ಹಾರರ್ ಟಚ್ ಇದೆ. ಆ್ಯಂಡ್ ಮೇಡಮ್ ಹೇಳಿದ್ರು ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ, ಬಟ್ ಆ್ಯಕ್ಚುಲಿ ಇಲ್ಲಿಗೆ ಬರೋದು ಎಲ್ಲ ಆರ್ಟಿಸ್ಟ್ದು ಕನಸು. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲರೂ ಲೈಕ್ ತುಂಬ ಸ್ಟ್ರಗಲ್ ಮಾಡಿ ಲೈಕ್ ಯುನೋ ಯೂಟ್ಯೂಬರ್ಸ್ ಆಗಲಿ, ಇನ್ಫ್ಲೂಯೆನ್ಸರ್ಸ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಸೊ ಸ್ವಲ್ಪ ಮೀಡಿ ಆದರೆ ಸೊ ಅಲ್ಲಿ ನಮ್ಮ ಫೋನೇ ಇರುತ್ತಲ್ಲ, ಸೊ ಕಂಫರ್ಟಬಲ್ ಇರುತ್ತೆ. ಇಲ್ಲಿ ಎಲ್ಲ ಇರ್ತಾರಲ್ಲ, ಸ್ವಲ್ಪ ಭಯ ಇರುತ್ತೆ. ಆ್ಯಂಡ್ ಈ ಥರ ಪ್ರತಿಯೊಬ್ಬರೂ ಆಗಲಿ ಲೈಕ್ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮಲ್ಲಿ ಇರಲಿ ಅಥವಾ ಒಂದು ಆರ್ಟಿಸ್ಟ್ ಇರಲಿ, ಮಾಡೆಲ್ ಕಮ್ ಆ್ಯಕ್ಟರ್ ಇರಲಿ, ಎಲ್ಲರದ್ದು ಒಂದೊಂದು ಕನಸಿರುತ್ತೆ. ಈ ಥರ ನಮ್ಮದು ಒಂದು ನಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು, ನಮಗೂ ಒಂದು ಮೂವಿ ಸಿಗಬೇಕು, ನಾವು ಒಂದು ಪ್ರೂವ್ ಮಾಡ್ಕೋಬೇಕು, ನಮಗೊಂದು ಚಾನ್ಸ್ ಸಿಕ್ಕಿದ್ರೆ ಅಂತ ಅಂದ್ಕೊಂಡಿದ್ದಾಗಲೇ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಅವತ್ತಿನ ದಿವಸ ಲೈಕ್ ಹರೀಶ್ ಅವರು ಮತ್ತು ಉಜ್ವಲ ಮ್ಯಾಮ್ ಅವರು ಮೀಟಿಂಗ್ಗೆ ಕರೆದಿದ್ರು. ಈ ಥರ ನಾನು ನೋಡಿದ ತಕ್ಷಣವೇ ಸೆಲೆಕ್ಟ್ ಮಾಡಿ ಲೈಕ್ ಅಡ್ವಾನ್ಸು ಪೇಮೆಂಟ್ ಮಾಡಿದರು. ಈ ಥರ ಎಲ್ಲೂ ಟ್ರೀಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸು. ಆ್ಯಂಡ್ ಆನಂದ್ ಸರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು, ತುಂಬಾ ಪೇಷನ್ಸ್ ಆಗಿ ನನಗೆ ಹೇಳ್ಕೊಟ್ರು. ಬಿಕಾಸ್ ಅವರು ಹೇಳ್ಕೊಡೋ ಥರ ಟಕ್ 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 ಹಿಂಗೆ ನೆನಪಿಟ್ಕೊ ಅಂದ ತಕ್ಷಣ ನಂಗೆ ಬರ್ತಾ ಇರಲಿಲ್ಲ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ಥರ ಪೇಷನ್ಸ್ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ ಲೈಕ್ ಅವಿನಾಶ್ ಸರ್ ಆಗಿರ್ಬೋದು ಅಥವಾ ಓಕೆ ನಮ್ಗೆ ಗೊತ್ತಾಯ್ತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಂಡ್ ನನ್ನ ಜೊತೆಗೆ ಕೋ ಆರ್ಟಿಸ್ಟ್ ಡ್ಯಾನ್ಸ್ ಮಾಡಿದ್ದು ಯುವರಾಜ್ ಅವರು. ಎಲ್ಲ ಮೀಡಿಯಾ ಮಿತ್ರರಿಗೂ ಮತ್ತು ಇತರರಿಗೆಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮದು ಹರೀಶ್ದು ಕೋಲಾರ ಸಿನಿಮಾದಿಂದ ಒಂದು ಹಳೆ ಸಂಬಂಧ. ಹರೀಶನ್ನ ನಾನು ಒಳ್ಳೆ ಗ್ರ್ಯಾಂಡ್ ಹೀರೋ ಆಗಿ ನೋಡಿದ್ದೆ, ಒಳ್ಳೆ ನಿರ್ಮಾಪಕರಿಗೆ ನೋಡಿದ್ದೆ, ಇವಾಗ ಒಳ್ಳೆ ಡೈರೆಕ್ಟರ್ ಆಗಿ ನೋಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆಪ್ಪ ಡೈರೆಕ್ಷನ್. ನಾನು ಇದೇ ಫಸ್ಟ್ ಟೈಮ್ ಇವತ್ತು ನೋಡಿದ್ದು, ಡಬ್ಬಿಂಗ್ ಆದ್ಮೇಲೆ ಬಂದಿರಲಿಲ್ಲ. ಐ ರಿಯಲಿ ಲೈಕ್ ಇಟ್. ತುಂಬ ಕ್ವಾಲಿಟಿಯಾಗಿ ಸಿನಿಮಾ ಮೂಡಿ ಬಂದಿದೆ. ವಿಶ್ ಯು ಗುಡ್ ಲಕ್. ನೀನು ಕನ್ನಡದಲ್ಲಿ ಒಂದು ಒಳ್ಳೆ ಡೈರೆಕ್ಟರ್ ಆಗಿ ಸಕ್ಸಸ್ಫುಲ್ ಆಗಬೇಕಂತ ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಲಿಟರಲಿ ಯಂಗ್ಸ್ಟರ್ ನಾವು ವರ್ಕ್ ಅಂಡರ್ ಹರೀಶ್ವಮ್ಮ. ಇವಾಗ ಮೊದಲನೇ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ. ಸೊ ನಾನು ಜೀವನದಲ್ಲಿ ನಮ್ಮ ಅಮ್ಮ ಆಗಿರಲಿ, ನಮ್ಮ ಸಿಸ್ಟರ್ಸ್ ಆಗಿರಲಿ ಯಾರು ನೋಡಿರೋದು ತುಂಬ ಎನಿ ವುಮೆನ್ ಫಾರ್ ದಟ್ ಫ್ಯಾಕ್ಟ್ ತುಂಬ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವ್ರ ಜೀವನ ನಡೆಸ್ತಿರ್ತಾರೆ. ಸೊ ಇದನ್ನ ಒಂದು ನೋಡಿಬಿಟ್ಟು ಸರಿ ಬಾಯ್ಸು ನಾವು ಯಾಕೆ ಯಾವ್ದಿದ್ರು ಇಲ್ಲ ನೋ ಕಾಂಪ್ರಮೈಸು, ಮನೇಲಾಗಲಿ ಎಲ್ಲ ಆಗಲಿ, ವಾಟ್ ಇಸ್ ಇಸ್ ನೋ ಕಾಂಪ್ರಮೈಸ್? ಯಾವತ್ತು ದಿಸ್ ವೆರಿ ಥಿನ್ ಲೈನ್ ಬಿಟ್ವೀನ್ ನಮ್ಮ ಕಾಂಪ್ರಮೈಸ್ ಅನ್ನೋದಕ್ಕೂ ಸ್ಯಾಕ್ರಿಫೈಸ್ ಅನ್ನೋದಕ್ಕೂ ಇಸ್ ವೆರಿ ಸ್ಮಾಲ್ ಲೈನ್. ಸೊ ಇವಾಗ ಬಾಯ್ಸ್ ಅವರು ಇವಾಗ ಸ್ಯಾಕ್ರಿಫೈಸೇ ಆಗಲ್ಲ, ಯಾವುದಕ್ಕೂ ತಲೆ ಬಗ್ಸಲ್ಲ, ಏನೂ ಮಾಡಲ್ಲ ಅಂದರೆ ವಾಟ್ ಕ್ಯಾನ್ ಹ್ಯಾಪನ್? ಸುಮ್ಮನೆ ಮಾಡ್ತಿದ್ರೆ ನಥಿಂಗ್ ವಿಲ್ ಗೋ ರಾಂಗ್ ಇನ್ ರೈಟ್ ಇನ್ ಫ್ಯೂಚರ್. ಸೊ ಇವಾಗ ಈ ಮೂವಿ ಮುಖಾಂತರ ಒಂದು
ಒಂದೇ ಒಂದು ಕಾಂಪ್ರಮೈಸ್ ಬೇಡ, ನಮ್ಗೆ ನಮ್ಮ ಫ್ಯಾಮಿಲಿ ಕಾಂಪ್ರಮೈಸ್ ಆಗಲ್ಲ, ನಾವೇನು ವರ್ಕಲ್ಲೂ ಕಾಂಪ್ರಮೈಸ್ ಆಗಲ್ಲ, ನಾವು ಮುಂದೆ ಹೋಗ್ತೀವಿ ಅದು ನೋಡ್ಕೊಳ್ಳೋಣ, ಅಲ್ಲಿ ಕಾಟ ಸ್ಟಾರ್ಟ್ ಆಗೋದು ಯಾರಂತ ನಿಮ್ ಮೂವಿಯಲ್ಲಿ ಗೊತ್ತಾಗುತ್ತೆ. ಬಟ್ ದಿಸ್ ಹೋಲ್ ಮೂವಿ ಸೇಯಿಂಗ್ ದಟ್ ಬಾಯ್ಸ್, ಹುಡುಗರು ಎಸ್ಪೆಷಲಿ, ನಾವು ಯಾವತ್ತಿದ್ರು ಎಲ್ಲೂ ಕಾಂಪ್ರಮೈಸ್ ತಲೆ ಬಗ್ಸ್ಬಿಟ್ಟು ಒಂಚೂರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ ಅಂದ್ರೆ ಏನೇನ್ ಆಗ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸಿದೀವಿ. ಸೊ ಹೋಪ್ ಇಟ್ ರೀಚಸ್ ಯು ಆಲ್ ಅಂಡ್ ಮೈ ರೆಸ್ಪೆಕ್ಟ್ ಟು ಆಲ್ ದ ಲೇಡೀಸ್ ಹಿಯರ್. ನೀವು ನಿಮ್ ಸ್ಯಾಕ್ರಿಫೈಸ್ ಕೊಟ್ಟು ಯು ಆಲ್ ಮೇಡ್ ಅಸ್ ಆಲ್ ಗ್ರೋನ್ ಅಪ್, ನಮ್ಮ ತಾಯಂದಿರಾಗಿರ್ಲಿ ಎನಿವನ್. ಸೊ ಐ ರೆಸ್ಪೆಕ್ಟ್ ಆಲ್ ಆಫ್ ಯು ಅಂಡ್ ಕಮ್ ಟು ಸಿ ದಿಸ್ ಮೂವಿ. ಬಂದು ನೋಡಿ, ಯಾಕೆ ನಾವು ಬಾಯ್ಸ್ ಕಾಂಪ್ರಮೈಸ್ ಆಗಲೇಬೇಕು. ಥ್ಯಾಂಕ್ ಯು ಸೋ ಮಚ್.